बाबा अंबेडकर साहब के, बाबा अंबेडकर साहब के जय भीम, जय भीम, जय भीम, जय भीम। भारत रत्न डॉक्टर अंबेडकर के, बाबा साहब अंबेडकर के बोलो रे बोलो, बोलो रे बोलो, बोलो रे बोलो, जोर से 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 बोलो, बोलो रे बोलो, बोलो रे बोलो, बोलो भारत रत्न डॉक्टर अंबेडकर के। यहाँ से यहाँ फैलेट सर्कल तक आए, यहाँ से टॉवल जा रहे हैं, क्या कहना चाहेंगे आप? अस्ಸಲಾಮು ಅಲೈಕುಂ ರಹಮತುಲ್ಲಾಹಿ ಬರ್ಕಾತಹು। ಎಲ್ಲರಿಗೂ ನಮಸ್ಕಾರ। ಇವತ್ತು ನಮ್ಮ ಪೂರ್ವಕ ಕಾರ್ಮಿಕರ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ನಗರ್ ಹಾಗೂ ಭಾರತ್ ನಗರ್ ವತಿಯಿಂದ ಎಲ್ಲ ನಾವು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಶುಭಾಶಯ ಹೇಳಕ್ಕೆ ಬಯಸ್ತೀನಿ, ಇಷ್ಟಪಡ್ತೀನಿ। ಜೈ ಭೀಮ್, ಜೈ ಅಂಬೇಡ್ಕರ್ ಬಾಬಾ ಸಾಹೇಬ್। ಇವತ್ತು ಎಲ್ಲ ನಾವು ಹಿಂದೂ ಬಾಂಧವರು, ನಾವು ಮುಸ್ಲಿಂ ಬಾಂಧವರು ಎಲ್ಲ ನಾವು ಒಂದಾಗಿ ಸೇರಿ ಪೂರ್ವಕ ಕಾರ್ಮಿಕರಿಂದ ನಮ್ಮ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಗರದಿಂದ ಹಾಗೂ ಭಾರತ್ ನಗರದಿಂದ ನಾವು ಎಲ್ಲ ಇದು ಬಾಬಾ ಅಂಬೇಡ್ಕರ್ ಸಾಹೇಬ್ ತೇರ್ ತಗೊಂಡು ನಾವು ಇಲ್ಲಿ ಭಾರತ್ ನಗರದಿಂದ ಅಂಬೇಡ್ಕರ್ ನಗರದಿಂದ ತಗೊಂಡು ನಾವು ಎಲ್ಲ ಪ್ರೊಸಿಷನ್ ಮುಖಾಂತರ ನಾವು ಟೌನ್ ಹಾಲ್ಗೆ ಹೋಯ್ತಾ ಇದ್ದೀವಿ। ಅಲ್ಲಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನ ಆಚರಿಸ್ತೀನಿ। ಇದು ಪ್ರತಿ ವರ್ಷ ಮಾಡ್ತೀವಿ ಸಾಹೇಬ್ರೆ। ನಾವು ಎಲ್ಲ ಇಲ್ಲಿ ನಮ್ಮ ಯಜಮಾನರು ಯಲ್ಲಪ್ಪ ಅವರೇ, ಪರಮೇಶ್ವರ್ ಅವರೇ ಹಾಗೂ ಎಲ್ಲ ಕುಮಾರಸ್ವಾಮಿ ಅವರು ಎಲ್ಲ ಅವರೇ ನೋಡಿ, ನಮ್ಮ ಎಲ್ಲ ಅಣ್ಣ ತಮ್ಮದಿರು ಎಲ್ಲ ನಾವು ಸೇರಿ ಒಂದಾಗಿ ನಾವು ಈ ಇದು ನಮ್ಮ ಅಂಬೇಡ್ಕರ್ ಬಾಬಾ ಸಾಹೇಬ್ ಅವರು ಇದು ಒಂದು ಅದ್ದೂರಿಯಿಂದ ನಾವು ಈ ಜಯಂತಿಯನ್ನ ಆಚರಿಸ್ತೀವಿ। ಅದಕ್ಕೆ ನಾನು ಹೃದಯ ಪೂರ್ವಕದಿಂದ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಶುಭಾಶಯಗಳನ್ನು ಹೇಳಕ್ಕೆ ಎಲ್ಲ ನಮ್ಮ ಕರ್ನಾಟಕ ಸಮಸ್ತ ಜನತೆಗೆ ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನ ಹೇಳಕ್ಕೆ ಬಯಸ್ತೀನಿ। ಅಜ್ಮಲ್ ಪಾಷಾ ನಾನು ಅಜ್ಮಲ್ ಪಾಷಾ ಭಾರತ್ ನಗರದಿಂದ ಮೈನಾರಿಟಿ ವೈಸ್ ಪ್ರೆಸಿಡೆಂಟ್ ಹಾಗೂ ಎಕ್ಸ್ ಗ್ರಾಮ ಪಂಚಾಯತ್ ಮೆಂಬರ್ ಅಜ್ಮಲ್ ಪಾಷಾ। ಸರ್, ಇದು ನಮ್ಮ ಅಪ್ಪಾಜಿಯಾದ ಡಾಕ್ಟರ್ BR ಅಂಬೇಡ್ಕರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಮಕ್ಕಳು ದೊಡ್ಡವರು ಮಕ್ಕಳು ಹಿರಿಯರು ಕಿರಿಯರು ಅಂತಾನು ನೋಡದೆ ನಮ್ಮ ಅಪ್ಪಾಜಿ ಹುಟ್ಟುಹಬ್ಬದ ಪ್ರಯುಕ್ತ ಎಲ್ಲರೂ ಬಂದು ಏನೊಂದು ಮೆರವಣಿಗೆ ಮೂಲಕ ಬೆಳ್ಳಿ ರಥದಲ್ಲಿ ನಮ್ಮ ಅಪ್ಪಾಜಿ ಡಾಕ್ಟರ್ BR ಅಂಬೇಡ್ಕರ್ ಅವ್ರನ್ನ ಮೆರವಣಿಗೆ ಮೂಲಕ ಅವ್ರನ್ನ ಗೌರವಿಸುತ್ತಾ ಡಾಕ್ಟರ್ BR ಅಂಬೇಡ್ಕರ್ ಪ್ರತಿಮೆ ಟೌನ್ ಹಾಲಲ್ಲಿ ನಾವು ಅವ್ರಿಗೆ ಪುಷ್ಪಾರ್ಚನೆ ಮಾಡುತ್ತಾ ಅವ್ರಿಗೆ ಗೌರವ ಸಲ್ಲಿಸ್ತಾ ಇದ್ದೇನೆ। ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿರುವ ವಿಚಾರ, ಸಮಾಜದಲ್ಲಿ ನಡೆಯುತ್ತಿದ್ದ ಅನ್ಯಾಯ, ಅಸ್ಪೃಶ್ಯತೆ, ಶೋಷಣೆ ಮುಂತಾದ ಸಾಮಾಜಿಕ ಪಿಡುಗುಗಳ ವಿರುದ್ಧ ಹೋರಾಟದ ಹಾಗೂ ನೊಂದವರ ಬಡವರ ಪಾಲಿನ ಬೆಳಕಾಗಿ ಈಗಲೂ ಬೆಳಗುತ್ತಿರುವ ನಮ್ಮ ನಾಯಕ ಮತ್ತು ನಮ್ಮ ಹಕ್ಕುಗಳು ನಾವೇ ಹೋರಾಡಬೇಕು, ಬೇರೆಯವರ ಸಹಾಯವಿಲ್ಲದೆ ಇರಬೇಕು, ನಿಮ್ಮನ್ನು ನೀವೇ ಉತ್ತೇಜಿಸಿ ಸಂಘಟಿತರಾಗಬೇಕು, ಹೋರಾಟವಿಲ್ಲದೆ ಅಧಿಕಾರ ಮತ್ತು ಪ್ರತಿಷ್ಠೆ ನಿಮ್ಮ ಬಳಿ ಬರದು ಅಂತ ನಮ್ಮ ಅಪ್ಪಾಜಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿರೋ ರೀತಿ ನಾವು ಸಮಾಜದಲ್ಲಿ ಕಟ್ಟ ಕಡೆಯ ಸಮಾಜ ಆಗಿದ್ದು ಇವತ್ತು ಅವ್ರನ್ನ ಉನ್ನತ ಮಟ್ಟದಲ್ಲಿ ನಾವು ಗೌರವಿಸ್ತಾ ಅವರಿಂದ ನಮಗೆ ಒಂದು ಸ್ಥಾನಮಾನ ಹಾಗೂ ಸಮಾಜದಲ್ಲಿ ಸಮಾನತೆ ಸಿಕ್ಕಿರುವುದೇ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ। ಮೊದಲನೇದಾಗಿ ನಮ್ಮ ಕರ್ನಾಟಕ ರಾಜ್ಯ ಡಾಕ್ಟರ್ BR ಅಂಬೇಡ್ಕರ್ ಆದಿರೋಡ ಮಹಾಸಂಘ ಅಂತ ನಾವೇನೊಂದು 30 ಶಾಖೆಗಳು ಬ್ರಾಂಚ್ಗಳು ಇಟ್ಕೊಂಡಿದ್ದೀವಿ ನಮ್ಮ ಪೌರ ಕಾರ್ಮಿಕರ ಸಮುದಾಯದಲ್ಲಿ। ನಮ್ಮ ಪೌರ ಕಾರ್ಮಿಕರ ಸಮುದಾಯ 30 ಬ್ರಾಂಚ್ಗಳ ಕಡೆಯಿಂದನೂ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಜನ್ಮದಿನೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇವೆ। ಮತ್ತು ಈಗೇನು ಅಂಬೇಡ್ಕರ್ ನಗರ 8ನೇ ಉಪಶಾಖೆಯಲ್ಲಿ ಇದೇ ಮೊದಲನೇ ಬಾರಿಗೆ ಪ್ರಥಮ ಬಾರಿಗೆ ಬೆಳ್ಳಿ ರಥದಲ್ಲಿ ನಾವು
ದೊಡ್ಡ ಉತ್ಸವ, ಇದು ನಮ್ಮ ಜಾತ್ರೆ, ನಮ್ಮ ಹಬ್ಬ. ಇದು ಅಂಬೇಡ್ಕರ್ ಅವರ ಜನ್ಮದಿನ, ನಮ್ಮ ಹಬ್ಬ. ಇದನ್ನು ದೊಡ್ಡ ಮಟ್ಟದಲ್ಲಿ ಜಾತ್ರೆಯ ಮೂಲಕ ಮೆರವಣಿಗೆ ಸಾಗಿಸ್ತಾ ಇದೀವಿ. ಇದರಲ್ಲಿ ನಮ್ಮ ಮುಸ್ಲಿಂ ಬಾಂಧವರು, ಹಿಂದೂ ಬಾಂಧವರು ನಾವೆಲ್ಲ ಅನ್ಯೋನ್ಯವಾಗಿ ಅಣ್ಣ ತಮ್ಮದರಾಗಿ ಈಗಲೂ ನಾವು ಚೆನ್ನಾಗಿದ್ದೆವು. ಯಾವನೋ ಮಾಡೋ ಕಿಡಿಗೇಡಿಗಳಿಂದ ನಾವು ಯಾವ್ದಕ್ಕೂ ದಿಕ್ ತಪ್ತಾ ಇಲ್ಲ. ನಾವೆಲ್ಲ ಅಣ್ಣ ತಮ್ಮದ್ರು, ನಾವು ಇರ್ಲಿ, ಇವರೆಲ್ಲ ನಮ್ಮ ಮುಸ್ಲಿಂ ಬಂಧು ಸ್ನೇಹಿತರು ನಮ್ಮ ಮುಸ್ಲಿಂ ಬಂಧು ಸ್ನೇಹಿತರು. ಅಜ್ಮಲ್ ಅವರು ಹಾಗೂ ನಾನು ಹಿಂದೂ, ಬಟ್ ಅದರಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅನುಯಾಯಿ ನಾವೆಲ್ಲ ಅನ್ಯೋನ್ಯವಾಗಿದ್ದೀವಿ. ಈಗೆಲ್ಲ ಇನ್ನು ಮುಂದೆ ಹೀಗೆ ಸದಾ ಇರ್ತೀವಿ ಅಂತ ಹೇಳ್ತಾ, ದಯವಿಟ್ಟು ತಮ್ಮ ಮಾಧ್ಯಮ ಮೂಲಕ ನಾವು ಕೇಳ್ಕೊತಾ ಇರೋದಿಷ್ಟೇ, ನಮ್ಮ ಅಂಬೇಡ್ಕರ್ ದಿನೋತ್ಸವವನ್ನು ಹೆಚ್ಚಿನ ಪ್ರಬಲವಾಗಿ ತೋರಿಸ್ಬೇಕಂತ ತಮ್ಮೇಲೆ ಕೇಳ್ಕೊತಾ ಇದ್ದೀವಿ. ನನ್ನ ಹೆಸರು ಕುಮಾರಸ್ವಾಮಿ, ಕಾರ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ಡಾಕ್ಟರ್ BR ಅಂಬೇಡ್ಕರ್ ಆದಿ ದ್ರಾವಿಡ ಪೌರ ಕಾರ್ಮಿಕರ ಯುವಕರ ಅಭಿವೃದ್ಧಿ ಮಹಾಸಂಘ. ನಾವು ಪೌರ ಕಾರ್ಮಿಕರಿಂದ ಡಾಕ್ಟರ್ ಅಂಬೇಡ್ಕರ್ ನಗರದಿಂದ ಬಂದಿದ್ದೀವಿ, ಭಾರತ ನಗರದಿಂದ. ನಮ್ಮ ಹೆಣ್ಮಕ್ಳಿಗೆ ಅಂಬೇಡ್ಕರ್ ಇಂದ ಒಳ್ಳೊಳ್ಳೆ ಇದಾಗೈತೆ, ಸಂವಿಧಾನ ಆಗಿ ಹೆಣ್ಮಕ್ಳೆಲ್ಲ ಒಳ್ಳೆ ಸ್ಥಾನಕ್ಕೆ ಬಂದಿದ್ದೀವಿ. ನಮ್ಮ ಅಪ್ಪಾಜಿ ಅವರಿಂದ ಹೆಣ್ಮಕ್ಳಿಗೆ ಒಳ್ಳೇದಾಗ್ಲಿ ಅಂತ, ಇದೇ ತರ ಮುಂದುವರ್ಲಿ ಅಂತ ವರ್ಷನೂ ನಾವ್ ಹೇಳ್ಕೊತೀವಿ. ಜೈ ಭೀಮ್. ಡಾಕ್ಟರ್ BR ಅಂಬೇಡ್ಕರ್ ನಗರದಿಂದ ನಾವು ರಥೋತ್ಸವ, ಈ ದಿನ ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮದಿನದ ವಿಶೇಷವಾಗಿ ನಾವು ಟೌನ್ ಹಾಲ್ ಬಳಿ ಮಾಲಾರ್ಪಣೆ ಮಾಡ್ಲಿಕ್ಕೋಸ್ಕರ ಎಲ್ಲ ನಮ್ಮ ಯುವಕರು, ಭಾರತ್ ನಗರದ ಅಂಬೇಡ್ಕರ್ ನಗರದ ಯುವಕರು ಮತ್ತು ಯುವತಿಯರು, ಚಿಕ್ಕ ಮಕ್ಕಳಿಂದ ಹಿಡಿದು ಮತ್ತೆ ಯಜಮಾನರು, ಸಂಘದವರು ಎಲ್ಲ ಸೇರಿ ಒಟ್ಟಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜನ್ಮೋತ್ಸವವನ್ನು ಅದ್ದೂರಿಯಾಗಿ ನಡೆಸ್ಕೊಡ್ತಾ ಇದೀವಿ. ಮತ್ತು ಜೈ ಭೀಮ್ ಯುವಕರ ಬಳಗ ಮತ್ತು ನಮ್ಮ ಕಾಲೋನಿಯ ಎಲ್ಲ ಯುವಕರು ತುಂಬಾ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ ಅದ್ದೂರಿಯಾಗಿ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಇನ್ನೂ ಅದ್ದೂರಿಯಾಗಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನವನ್ನು ಮೆರವಣಿಗೆ ಮಾಡ್ತೀವಿ ಅಂತ ಹೇಳಿ ಕೇಳ್ಕೊತಾ ಇದೀವಿ. ಜೈ ಭೀಮ್. ನನ್ನ ಹೆಸರು ರವಿಕುಮಾರ್ ಅಂತ. ನಾವು ಭಾರತ್ ನಗರದಿಂದ ಬರ್ತಾ ಇದ್ದೀವಿ. ಇವತ್ತಿನ ಎಲ್ಲರಿಗೂ ಭೀಮನಮನ. ಈ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ವರ್ಷದ ಜನ್ಮದಿನೋತ್ಸವವನ್ನು ಎಲ್ಲರಿಗೂ ಶುಭ ಕೋರಿಸ್ತೀವಿ. ನಾವು ಈ ದಿನ ನಾವು ಬೆಳ್ಳಿ ರಥೋತ್ಸವದಲ್ಲಿ ರಾಜಮಾರ್ಗವಾಗಿ ನಡೀತಿದ್ದೇವೆ ನಾವು. ಸೊ ಎಲ್ಲರಿಗೂ ಜಯವಾಗ್ಲಿ, ಎಲ್ಲ ಶುಭವಾಗ್ಲಿ. ಜೈ ಭೀಮ್. ಅಜ್ಮಲ್ ಎಲ್ಲಿ? ಅಜ್ಮಲ್ ಇಲ್ಲ, ಎಲ್ಲೂ ಇಲ್ಲ. ಪುಕಾರೋ
అక్కడ